ಯಾರು ನಿಜ ನನ್ಗೆ ಹೆಸರು ಗೊತ್ತಿಲ್ಲ ಏನು ಗೊತ್ತಿಲ್ಲ, ಯಾರೋ ನನ್ನ ಸುಮ್ನೆ ಗೊಳಿಸ್ತಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದೀನಿ ಅಷ್ಟೇ. ಯಾರು ಏನು ಗೊತ್ತು ಗುರಿ ಇಲ್ದಿರೋ ಜೊತೆನೆ ಈ ಪಾರ್ಟಿ ನೀವು ಹಾ ಪಿಟೀಲ್ ಹೊಡೆದ್ರೆ. ಆ್ಯಕ್ಚುಲಿ ನಾನು ಅವಾಗಿಂದ ರೂಪ ಅವ್ರು ಕಾಲ್ ಮಾಡ್ತಾ ಇದ್ದೆ, ಬಿಸಿ 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 ಬರ್ತಾಯಿತ್ತು. ಈಗ ಅವರೇ ಕಾಲ್ ಮಾಡ್ತಾಯಿದ್ರೆ. ಅಕ್ಕ ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ಅಯ್ಯೋ ಏನು ಅವಾಗಿಂದ ಫೋನ್ ಮೇಲೆ ಫೋನ್ ಹೊಡಿತಾ ಇದ್ದೀನಿ, ಬಿಸಿ ಬಿಸಿ ಬಿಸಿ. ಯಾರ ಜೊತೆನೂ ಹಂಗೆ ಕುಯ್ತಾ ಇದ್ದೀರಲ್ಲ? ಯಾರು ನೀವು? ಯಾರು ರೂಪಕ್ಕ ತಾನೆ? ಹಾ ಯಾರ ಜೊತೆ ಹಂಗೆ ಕುಯ್ತಾ ಇದ್ರಿ? ಯಾರ ಜೊತೆ ಅಂದ್ರೆ ಮಾತಾಡ್ತಾ ಇದ್ದೆ. ಕುಯ್ಯೋದು ಅಂತಲ್ಲ ಮಾತು, ಏನಿಲ್ಲ ಟ್ರಸ್ಟ್ ಲೆಕ್ಕ ಇತ್ತು, ಲೆಕ್ಕ ಹೇಳ್ತಾ ಇದ್ದೆ. ಏಯ್ ಅಷ್ಟೊಂದು ದೊಡ್ಡ ಲೆಕ್ಕನಾ ಫೋನಲ್ಲಿ? ಹೌದು, ಯಾಕೆ? ಏಯ್ ಯಪ್ಪ, ನಾನು ಫೋನ್ ಹೊಡೆದು ಇದೇನು ಈ ಅಕ್ಕ ಯಾರ ಜೊತೆ ಹಿಂಗೆ ಕುಯ್ತಾವ್ರೆ ಅಂತೀನಿ. ಯಾರು ಮಾತಾಡ್ತಾ ಇರೋದು ನಂಗೆ ಗೊತ್ತೇ ಆಗ್ಲಿಲ್ಲ. ನಿಜವಲ್ಲೋ? ನಿಜ ಅಲ್ವೇ? ನಿಮಗೆಲ್ಲ ಲೆಕ್ಕ ಮಾಡಿ ಮಾಡಿ ತಲೆ ಸ್ವಲ್ಪ ಹೆಂಗೆಂಗೋ ಇದಾಗ್ಬಿಟ್ಟಿರ್ಬೋದು. ಓಕೆ ಆಯಿತು ಅಕ್ಕ, ಥ್ಯಾಂಕ್ ಯು. ಹಲೋ. ಆಯಿತು, ಥ್ಯಾಂಕ್ ಯು. ಹಲೋ, ಯಾರು ಹೇಳಿ? ನಿಜವಲ್ಲೂ ಗೊತ್ತಾಯ್ತು ಅಲ್ವಾ? ಗೊತ್ತಾಯ್ತು ಕಣೆ. ಓಹೋ, ನಿಮ್ಗೆ ಆಟ ಆಡ್ಸೋದು ಗೊತ್ತ, ನಮ್ಗೆ ಗೊತ್ತಿಲ್ವಾ? ನನಗೆ ಗೊತ್ತು ನೀವು ಸಖತ್ತಾಗಿ ಆಟ ಆಡಿಸ್ತೀರ ಅಂದ್ಬಿಟ್ಟು ಅದಕ್ಕೆ ಲೈಟಾಗಿ ಒಂಚೂರು ಇದು ಮಾಡೋಣ ಅಂತ ಮಾಡಿದೆ. ಹೌದಾ? ಏನು ಸಮಾಚಾರ? ಎಲ್ಲ ಹೇಳ್ಬೇಕು. ಗೊತ್ತಿಲ್ಲ ವಿಚಾರ? ಇಲ್ಲ, ಏನು? ಗೊತ್ತು ನಿಮಗೆ, ಸುಮ್ಮನಿರಿ. ಒಂಚೂರು ಕ್ಲೂ ಕೊಡಿ. ಬೇಡಪ್ಪ ಬೇಡ, ನಿಮ್ಮ ಸವಾಸ್ ಕೊಡೇ ಬೇಡ ನನಗೆ. ಹೇಳಿ ಸ್ವಲ್ಪ. ಹಿಂಗೆ ಅಂತಂದ್ರೆ ಗೊತ್ತು ಅಂದ್ರೆ ಇಲ್ಲ ಅಂತ ಹೇಳ್ತೀನಿ. ಆಯಿತು, ಹಿಂಗೆ ಏನು ಹೇಳತ್ತಲ್ಲ, ಹಿಂಗೆ ಹಿಂಗೆ ಅಲ್ಲ, ವಿಷಯ ಹೇಳ್ಬೇಕಲ್ವಾ? ಹಿಂಗೆ ಅಂತ ಹೇಳ್ಬಿಟ್ರೆ ನೀವೇ ತಾನೇ ಹೇಳಿದ್ದು ಹಿಂಗೆ ಅಂದರೆ ನಾನು ಹೇಳ್ತೀನಿ ಅಂತ. ಇಲ್ಲ ಇಲ್ಲ ಇಲ್ಲ, ವಿಷಯ ಹೇಳಿ. ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಹೇಳಿ. ನಮ್ಮ ಚಿಕ್ಕಪ್ಪನ ಮಗಳಿಗೆ ಈಗ ಕೋವಿಡಲ್ಲಿ ರುಚಿ ಹೊಟ್ಟೋಗ್ಬಿಟ್ಟಿತ್ತಂತೆ. ಕೋವಿಡಲ್ಲಿ ರುಚಿ ಹೊಟ್ಟೋಗ್ಬಿಟ್ಟಿತ್ತಂತೆ. ಟೇಸ್ಟ್ ಗೊತ್ತಾಯ್ತಾ ಇಲ್ಲಲ್ಲ ಏನು ತಿಂದ್ರು. 3 ವರ್ಷನೂ ಏನು ತಿನ್ಸಿದ್ರು ಸುಮ್ಮನೆ ತಿಂದವಳೆ, ಏನನ್ನು ಗೊತ್ತಾಗಿಲ್ಲ. ಇವಾಗ ಟ್ರೀಟ್ಮೆಂಟ್ ಕೊಡಿಸಿ ಇವಾಗ ರುಚಿ ಬಂದೈತಂತೆ. ಅದಕ್ಕೆ ಈಗ ರುಚಿ ಬಂದೈತಲ್ಲ, ಏನಾದ್ರು ಸರಿಯಾಗಿ ಮಾಡಿಕೊಡ್ಬೇಕು. ಏನು ಮಾಡಿಕೊಡೋದು ಅಂತ ತಲೆ ಕೆಟ್ಟೋಗೈತಂತೆ. ಏನು ಮಾಡಿಕೊಡೋದು? ನಾನ್ ವೆಜ್ ತಿಂತಾರಾ? ತಿನ್ನದ ಬಡ್ದಾಕ್ಬಿಡ್ತಾರೆ. ಗ್ರೇವಿ ಸ್ವಲ್ಪ ಮೆಣಸು ಅವು ಇವು ಬಿದ್ರೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಮೆಣಸು ತಿನ್ನಿಸ್ಬಿಡೋದಾ? ಮೆಣಸು ಉಪ್ಪು ಎಲ್ಲ ಇದ್ರೆ ಒಂದ್ ಸ್ವಲ್ಪ ಖಾರ ಇರುತ್ತಲ್ವಾ, ಒಂದ್ ಸ್ವಲ್ಪ ಕಿವಿಗೆ ಈ ಮೈಂಡ್ಗೆಲ್ಲ ಒಂದ್ ಸ್ವಲ್ಪ ಚುರುಕಾದಂಗ ಆಗುತ್ತೆ. ಶುಂಠಿ, ಬೆಳ್ಳುಳ್ಳಿ, ಮೆಣಸು 3 ಬಿದ್ರೆ. ಯಾರ ಏನ್ ಐಡಿಯಾ ಕೊಟ್ಬಿಟ್ಟವ್ರೆ? ನೀವ್ ಹೇಳ್ದಂಗೆನೆ ಸ್ವಲ್ಪ ಇದು ಪೆಪ್ಪರ್ ಡ್ರೈ ತರ ಏನಾರು ಮಾಡ್ಕೊಡಿ, ಜೊತೆಗೆ ಇಷ್ಟೇ ಎಣ್ಣೆ ಕೊಡಿ ಅಂತ ಹೇಳ್ಕೊಟ್ಬಿಟ್ಟವ್ರೆ. ಅಯ್ಯೋ ಶಿವನೇ, ಇಲ್ಲಿ ಮಾಡ್ಬಿಟ್ಟು ಈಗ ಬುಡ್ಸೋದು ಹೆಂಗೆ ಅಂತ ಗೊತ್ತಾಯ್ತಾ ಇಲ್ಲ. ಅದೇನಕ್ಕ ಇಷ್ಟಿಷ್ಟು ಕೊಟ್ಕೊಟ್ಟೆ ಅಷ್ಟೊಂದು ಇದಾಗೋಯ್ತದ? ತಪ್ಪು ಅಣ್ಣ, ರಾಂಗು. ಈಗ ನಾವುಗಳೇ ಈಗ ಮಾತ್ರೆ ನುಂಗ್ತಾ ಇರ್ತೀವಿ ಅನ್ಕೊಳ್ಳಿ, ಪೇನ್ ಕಿಲ್ಲರ್ಗೋ ಗ್ಯಾಸ್ಟ್ರಿಕ್ ಏನಾರು. ನನ್ಗೆ ಪೇನ್ ಇಲ್ದೆ ಹೋದ್ರು ಅದು ಕಂಪಲ್ಸರಿ ಆಗಿ ಮಾತ್ರೆ ನುಂಗಿ ರೂಢಿ ಆಗ್ಬಿಟ್ಟಿದಲ್ವಾ, ಏನಾದ್ರು ನುಂಗಿದ್ರೆ ನಿದ್ದೆ ಬರೋದು. ಆ ಮಟ್ಟಕ್ಕೆ ನನ್ಗೆ ಆಗ್ಬಿಟ್ಟಿತ್ತು ಒಂದ್ 4-5 ವರ್ಷ ಹಿಂದೆ. ಏನಾದ್ರು ಸರಿ, ಲಾಸ್ಟ್ಗೆ ಒಂದು ಯಾವ್ದು ಗ್ಯಾಸ್ಟ್ರಿಕ್ ಒಂದು ಚೀಪ ಮಾತ್ರೆ ಬರ್ತದೆ ನೋಡಿ, ಆ ಪಿಂಕ್ ಕಲರ್ದು, ಅದನ್ನಾದ್ರೂ ಬಾಯಿಗೆ ಒತ್ತಿಸ್ಕೊಂಡ್ ಮಲ್ಕೋಬೇಕು. ಆ ತರ ಅಡಿಟ್ ಆಗ್ಬಿಟ್ಟಿದ್ದೆ ನಾನು. ಹೆಂಗ್ ಬಿಟ್ರಿ ಆಮೇಲೆ? ಆಮೇಲೆ ನಾನು ಯೋಗಕ್ಕೆ ಸೇರ್ಕೊಂಡ್ಮೇಲೆ ಎಲ್ಲ ಒಂದ್ ಸ್ವಲ್ಪ ಇದಾಯ್ತಲ್ಲ, ನಮ್ಗೆ ಮೈಂಡ್ ಬಂತು, ಅಡಿಟ್ ಆಗ್ಬಿಟ್ಟು ಆ ಟೈಮ್ ಮಾತ್ರ ನುಂಗ್ಲೇಬೇಕು. ನಿಮ್ ಮನೆಗೆ ಕರ್ಕೊಂಡ್ಬಂದು ಇಟ್ಕೊಬಿಡಿ ಒಂದ್ ಸ್ವಲ್ಪ ದಿನ. ಇಟ್ಕೋಬಹುದು. ಆಮೇಲೆ ನಮ್ಮನೆ ಕರ್ಸ್ಬಿಟ್ಟು ನಮ್ಮಲ್ಲಿ ಯಾರಿಗಾರು ಕಳ್ಸ್ಕೊಟ್ಬಿಟ್ಟು ಹೊಟ್ಟೋಗ್ಬಿಟ್ರೆ ನಾನೇನ್ ಬಡ್ಕೊಂಡ್ ಸಾಯ್ಲಿ? ಅದಕ್ಕೇನೆ ಈಗ ಅಕ್ಕ ಒಂದು 4-5 ದಿವಸ ದಯವಿಟ್ಟು ಹೆಂಗಾರು ಮಾಡಿ ಅಕ್ಕ, ನಿಮ್ಮ ಮನೆಗೆ ಕರ್ಕೊಬತ್ತೀನಿ. ನೀವು ಅದೇನೋ ಯೋಗ ಪಾಗ ಅಂದ್ರಲ್ಲ, ಅದೇನೋ ಒಂಚೂರು ಮಾಡಿಸಿ ಒಂದು ದಾರಿಗೆ ತಗೊಬನ್ನಿ ದಯವಿಟ್ಟು. ನಮ್ಮ ಮನೆ ಕರ್ಕೊಬತ್ತೀರಾ? ಒಂದ್ ಫೋನ್ ಬರ್ತೈತೆ, ನಾನು ಮಾಡ್ತೀನಿ. ಮಾಡಿ ಆಮೇಲೆ ಮಾಡಕ್ ಹೋಗ್ಬಿಡಿ. ಫಸ್ಟ್ ಹೇಳಿ, ನೀವು ಅವಾಗಿಂದ ಯಾರ ಜೊತೆ ಮಾತಾಡ್ತಿದ್ರಿ? ನೀವೇ ಹೇಳ್ಬೇಕು, ನೀವ್ ಯಾರ ಜೊತೆ ಮಾತಾಡ್ತಿದ್ದೀರಿ ಅಂತ. ನಾನ್ ರೂಪಕ್ಕ ಅವ್ರ ಜೊತೆ. ನನ್ಗೆ ಯಾರು ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೀನಿ. ನಿಜ ನನ್ಗೆ ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯಾರೋ ನನ್ನ ಸುಮ್ನೆ ಗೊಳಿಸ್ತಾರೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದೀನಿ ಅಷ್ಟೇ. ಯಾರು ಏನು ಗೊತ್ತು ಗುರಿ ಇಲ್ದಿರೋ ಜೊತೆನೆ ಈ ಪಾರ್ಟಿ ನೀವು ಪಿಟೀಲ್ ಹೊಡೆದ್ರೆ
ನನಗೀಗ ಹೇಳ್ಬಿಟ್ಟೆ ಕಟ್ ಮಾಡಬೇಕು ನೀವು. ಏನಂತ? ಯಾರು ನಾನು? ನನ್ನಲ್ಲ ಏನಾದ್ರು ಕ್ಲೂ ಕೊಡಿ ಅಂದ್ರೆ ನೀವು ಅದನ್ನೂ ಮಾಡ್ದೋದ್ರಲ್ಲ. ನಿಮ್ನೇನೋ ಅನ್ಕೊಂಡಿದ್ದೆ, ಆದರೆ ನೀವು ಈ ಥರ ಖಾಲಿ ಮಾಡ್ಕೊಂಡು ನಿಜವಲ್ಲೂ ಗೊತ್ತಿರಲಿಲ್ಲ. ಖಾಲಿ ಮಡಕೆ? ಹಾಂ. ಹೌದಾ? ಅಷ್ಟು ಚೀಟಿ ಮಾಡ್ತೀರಿ, ಅಷ್ಟು ಬಡ್ಡಿಗೆ ದುಡ್ಡು ಬಿಟ್ಟಿದ್ದೀರಿ. ಏನಾದರೂ ಅನ್ಕಡಿ, ನಂಗೆ ಗೊತ್ತಾಯ್ತಿಲ್ಲ ಅಷ್ಟೇ. ಯಾರು ಇರ್ಬೋದು? ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಜ ಅಲ್ವಾ? ನಿಜವಾಗ್ಲು. ನಿಮ್ಮ ಅಪ್ಪರಾಣೆ? ನನ್ ದೇವ್ರಣೆ ಗೊತ್ತಾಯ್ತಿಲ್ಲ ಅಂತ ಹೇಳಿದ್ನಲ್ಲ, ದೇವ್ರನ್ನೇ ಹಣೆ ಹಾಕಿದ್ಮೇಲೆ ನಮ್ಮ ಅಪ್ಪನ ಮೇಲೆ ಹಣೆ ಹಾಕ್ಲಿ? ವಾ, ಏನು ನಿಮ್ಮ ಅಪ್ಪ ದೇವ್ರಿಗಿಂತನಾ? ಎಲ್ಲ ತುಂಬಾ ಯಾಕೋ ನೀವು ಹೇಳಕ್ ಮನ್ಸ್ಕೊತಾ ಇಲ್ಲ. ಹೇಳಿದ್ರೆ ನಿಮ್ಗೆ ತಡ್ಕೊಳಕ್ ಆಗೋದಿಲ್ಲ, ಅದಕ್ಕೆ ಹೇಳ್ತಾ ಇಲ್ಲ. ನನ್ಗೆ ಯಾಕೆ ತಡ್ಕೊಳಕ್ ಆಗಲ್ಲ? ಅಯ್ಯೋ, ಅವೆಲ್ಲ ರಾಂಗ್. ಹೌದಾ? ರೂಪಾ ಅವ್ರೆ, ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು ನನ್ನ ಹೆಸರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. RJ ಸುನಿಲ್. ನಿಮ್ಮ ಮಮತಾ ಇದಾರಲ್ಲ? ಮಮತಾ ಗೊತ್ತು. ಅವ್ರು ನಿಮ್ಮ ನಂಬರ್ನ ನಮ್ಮ ಪ್ರೋಗ್ರಾಮ್ ಕಳಿಸಿ ನಿಮ್ಗೆ ಬಕ್ರ ಮಾಡಕ್ ಹೇಳಿದ್ರ? ಕಾಗೆ ಹರ್ಸಕ್ ಕೇಳಿದಾರೆ. ಬಕ್ರ ಅವ್ರ ಚಿಕ್ಕಪ್ಪನ ಮಗನ? ನಾನು ಚಿಕ್ಕಪ್ಪನ ಮಗನೂ ಅಲ್ಲ, ದೊಡ್ಡಪ್ಪನ ಮಗನೂ ಅಲ್ಲ. ನಿಮ್ಗೆ ಬಕ್ರ ಮಾಡೋದಕ್ಕೆ ನಿಮ್ಮ ನಂಬರ್ ಕೊಟ್ಟಿದ್ರು, ಅದಕ್ಕೋಸ್ಕರ ನಾವು ಕಾಲ್ ಮಾಡಿದ್ವಿ. ಥ್ಯಾಂಕ್ ಯು. ವೆಲ್, ವಂಡರ್ಫುಲ್ ಆಗಿರೋ ಮಾರ್ನಿಂಗಲ್ಲಿ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಬಂದರೆ ಸಖತ್ತಾಗಿರೋ ಟ್ರ್ಯಾಪಲ್ಲಿ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.